ಜೀವನದಲ್ಲಿ ನಡೆದು ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಖಂಡಿತ ಸಾಧ್ಯ. ಯಾರ ಮುಂದೆಯೂ ಕಣ್ಣೀರಿಡಬೇಡಿ ಅಥವಾ ಕಷ್ಟಗಳನ್ನು ಹೇಳಿಕೊಳ್ಳಬೇಡಿ, ಏಕೆಂದರೆ ನೀವು ನಾಟಕ ಮಾಡುತ್ತಿದ್ದೀರಾ ಎಂದುಕೊಳ್ಳುತ್ತಾರೆ ಹೊರತು ಯಾರೂ ನಿಮ್ಮನ್ನು ಸಂತೈಸುವುದಿಲ್ಲ. ದೊಡ್ಡವರು ಸಣ್ಣವರು ಕೇವಲ ಹೋಲಿಕೆಗಷ್ಟೇ. ನಮ್ಮೊಳಗೆ ನಾವಿರುವಾಗ ಯಾವುದಕ್ಕೂ ಭೇದ ಎಂಬುವುದೇ ಇಲ್ಲ. ಒಳದೃಷ್ಟಿ ಹೊರದೃಷ್ಟಿಯಾದರೆ ಜೀವನಕ್ಕೆ ಎಲ್ಲೆ ಎಂಬುದೇ ಇಲ್ಲ. ಅಪಾಯದಲ್ಲಿ ಧೈರ್ಯ, ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಜೀವನದಲ್ಲಿ ಯಾವ ಭಯವೂ ಇರುವುದಿಲ್ಲ. ನೊಂದವರ ನೋವಿನ ಕೂಗು ಭಗವಂತನಿಗೆ. ಸಾಗುವ ಪ್ರತಿ ದಾರಿಯಲ್ಲಿ ಒಂದು ಕಷ್ಟವಿದ್ದರೆ ಹೇಗಾದರೂ ಸಹಿಸಬಹುದು ದೇವರೇ, ಆದರೆ ಇಡುವ ಪ್ರತಿ ಹೆಜ್ಜೆಯಲ್ಲೂ ನೋವನ್ನೇ ಕೊಟ್ಟರೆ ನಾವು ಬದುಕುವುದಾದರೂ ಹೇಗೆ ಭಗವಂತ? ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಿ ಹಾಗೂ ಸರಿಯಾದ ಸಮಯಕ್ಕೆ ನಿಮ್ಮ ತಪ್ಪುಗಳನ್ನು ನೀವು ಸರಿ ಮಾಡಿಕೊಳ್ಳದೆ ಹೋದರೆ ಆ ತಪ್ಪುಗಳೇ ನಿಮ್ಮ ಜೀವನವನ್ನು ನಾಶ ಮಾಡಲು ಕಾರಣವಾಗುತ್ತವೆ. ಎಚ್ಚರಿಕೆ ಇರಲಿ. ಎಲ್ಲರಿಂದಲೂ ಎಲ್ಲ ವಿಷಯಗಳಿಂದಲೂ ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದಲ್ಲಿ ನಾನೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕುತ್ತಿರುತ್ತೇವೆ. ಸಮಸ್ಯೆಗಳಿಂದ ಪಾರಾಗುವ ಅತ್ಯಂತ ಸುಲಭ ಉಪಾಯವೆಂದರೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು. ಸಮಸ್ಯೆ ಅರ್ಥೈಸಿಕೊಳ್ಳುವ ತಾಳ್ಮೆ ಇದ್ದರೆ ಪರಿಹಾರ ಕೂಡ ತುಂಬ ಸುಲಭ. ಮನುಷ್ಯ ದೇವರಿಂದ ಪಡೆಯುವಾಗ ಲಕ್ಷ ಕೋಟಿಯನ್ನು ನಿರೀಕ್ಷಿಸುತ್ತಾನೆ. ಅದೇ ಮನುಷ್ಯ ದೇವರಿಗಾಗಿ ನೀಡುವಾಗ ಜೇಬಿನಲ್ಲಿ ನಾಣ್ಯವನ್ನು ಹುಡುಕುತ್ತಾನೆ. ಪ್ರಪಂಚದಲ್ಲಿ ಕಣ್ಣೀರ ಹನಿಗಿಂತ ಬೆವರ ಹನಿ ಶ್ರೇಷ್ಠ. ಕಣ್ಣೀರು ಬರುವ ಹಾಗೆ ನಟಿಸಬಹುದು, ಬೆವರ ಹನಿ ಬರುವ ಹಾಗೆ ನಟಿಸಲಾಗದು. ಒಂದು ಸಣ್ಣ ಮಾತು ಮನಸ್ಸನ್ನು ಗಾಯಗೊಳಿಸುತ್ತದೆ. ಒಂದು ಸಣ್ಣ ಸುಳ್ಳು ಸ್ನೇಹವನ್ನು ದೂರ ಮಾಡುತ್ತದೆ. ಒಂದು ಸಣ್ಣ ಅನುಮಾನ ಸಂಬಂಧಗಳನ್ನು ಬೇರೆ ಮಾಡುತ್ತದೆ. ಕಾರಣ ಸಣ್ಣದೇ ಇರಬಹುದು, ಆದರೆ ಪ್ರಭಾವ ಮಾತ್ರ ತುಂಬ ದೊಡ್ಡದಾಗಿರುತ್ತದೆ. ಮನಸ್ಸು ದುರ್ಬಲವಾಗಿದ್ದರೆ ಎಲ್ಲವೂ ಸಮಸ್ಯೆಯಾಗಿ ಕಾಣುತ್ತದೆ. ಸಮತೋಲನದಲ್ಲಿದ್ದರೆ ಸವಾಲಾಗಿ ಕಾಣುತ್ತದೆ. ಸದೃಢವಾಗಿದ್ದರೆ ಪ್ರತಿಯೊಂದು ಪರಿಸ್ಥಿತಿಯೂ ಅದ್ಭುತ ಅವಕಾಶದಂತೆ ಭಾಸವಾಗುತ್ತದೆ. ಯಾರು ನೀರಿನಿಂದ ಸ್ನಾನ ಮಾಡುತ್ತಾನೋ ಅವನು ಕೇವಲ ಬಟ್ಟೆಯನ್ನು ಮಾತ್ರ ಬದಲಾಯಿಸುತ್ತಾನೆ. ಆದರೆ ಯಾರು ಬೆವರಿನಿಂದ ಸ್ನಾನ ಮಾಡುತ್ತಾನೋ ಅವನು ಇತಿಹಾಸವನ್ನೇ ಬದಲಿಸುತ್ತಾನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.